ಡಿಜಿಟಲ್ ಪರಿವರ್ತನೆ ಮೂಲಕ ಉದ್ಯಮಿಗಳಿಗೆ ಸಬಲೀಕರಣ. ಮಹಿಳಾ ಒಕ್ಕೂಟದಿಂದ ಒಂದು ದಿನದ ಕಾರ್ಯಾಗಾರ. ಮಹಿಳಾ ಒಕ್ಕೂಟ, ಉದ್ಯಮಿಗಳ ಸಂಘಗಳು ಹಾಗೂ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಸಂಯುಕ್ತ ಆಶ್ರಯದಲ್ಲಿ ಡಿಜಿಟಲ್ ಪರಿವರ್ತನೆಯ ಮೂಲಕ ಗಡಿಗಳನ್ನು ಮೀರಿಸಿದ ವ್ಯವಹಾರ ವಿಷಯದ ಮೇಲೆ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಡಿಜಿಟಲ್ ಯುಗದಲ್ಲಿ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ಅಳೆಯಲು, ನಾವೀನ್ಯತೆ ಸಾಧಿಸಲು ಮತ್ತು ಯಶಸ್ವಿಯಾಗಲು ಅಗತ್ಯವಾದ ಮಾರ್ಗದರ್ಶನ ನೀಡುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರ ಸ್ವಾವಲಂಬನೆಗೆ ಒತ್ತು ನೀಡಲಾಯಿತು. ಮನೆಯಲ್ಲಿ ಕುಳಿತು ತಾವು ತಯಾರಿಸುವ ತಿನಿಸು ಪದಾರ್ಥಗಳು ಹಾಗೂ ದಿನನಿತ್ಯ ಬಳಕೆಯ ವಸ್ತುಗಳನ್ನು ಆನ್ಲೈನ್ ವೇದಿಕೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್ ಸೇರಿದಂತೆ ವಿವಿಧ ಇ-ಕಾಮರ್ಸ್ ತಾಣಗಳಲ್ಲಿ ಪ್ರದರ್ಶಿಸಿ ಮಾರಾಟ ಮಾಡುವ ಮೂಲಕ ಮಹಿಳೆಯರು ಸ್ವ ಉದ್ಯೋಗಿಗಳಾಗಬಹುದು ಎಂದು ತಜ್ಞರು ತಿಳಿಸಿದರು. So many women's industrial park and she allotted sites for many women to start industry. She was a great pillar and support for each and every woman during her tenure as an ACS of Industries Department. Later on, when Madam, because I am telling all this about Madam because you should know why Ubuntu has come. Later on, when Madam was the Chief Secretary, again she planned Arovali Industrial Area, and today what in Dharwad District Women's Park. ಡಿಜಿಟಲ್ ವೇದಿಕೆಗಳ ಬಳಕೆ, ಉತ್ಪನ್ನ ಪ್ರದರ್ಶನ ವಿಧಾನ, ಮಾರುಕಟ್ಟೆ ತಂತ್ರಗಳು ಹಾಗೂ ಆದಾಯ ಸಂಪಾದನೆ ಕುರಿತಂತೆ ಭಾಗವಹಿಸಿದವರಿಗೆ ಪ್ರಾಯೋಗಿಕ ಮಾಹಿತಿ ನೀಡಲಾಯಿತು. ಉದ್ದೇಶ ಏನಂದರೆ, ನಾವು ಕೋವಿಡ್ ನಂತರ ನಮಗೇನು ಗೊತ್ತಾಯ್ತಂದರೆ, ಮಹಿಳೆಯರು ಅಥವಾ ಪುರುಷರು ಯಾರಾದರೂ ಬಿಸ್ನೆಸ್ಸಲ್ಲಿರೋರು ಮನೆಯಿಂದ ಆನ್ಲೈನ್ ಬಿಸ್ನೆಸ್ಸೇ ಮಾಡಬೇಕಾಗಿತ್ತು. ಕೋವಿಡಲ್ಲಿ ಹೊರಗಡೆ ಹೋಗೋದು ತುಂಬ ಕಷ್ಟ ಇತ್ತು. ಆವಾಗಲೂ ನಾವು ಇದು ಮಹಿಳೆಯರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಲ್ಲಿ ಕರ್ನಾಟಕ ಮತ್ತು ಹೊರ ರಾಜ್ಯದಲ್ಲಿ ಎಲ್ಲ ಸೇರಿ 4,000 ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡಿದ್ದೀವಿ. ಇವತ್ತು ಹುಬ್ಳಿಯಲ್ಲಿ ಬರೋದು ಸಹ ಇದೇ ಒಂದು ಉದ್ದೇಶ. ಹುಬ್ಳಿಯಲ್ಲಿ ತುಂಬ ಉತ್ಸಾಹ ಇದೆ, ತುಂಬ ಮಹಿಳಾ ಉದ್ಯಮಿಗಳಿದ್ದಾರೆ, ಅವ್ರಿಗೆ ತುಂಬ ಆಸಕ್ತಿ ಇದೆ, ಅಂದರೆ ದೇ ವಾಂಟ್ ಟು ಗ್ರೋ. ಸೊ ಇಂಥ ಹೆಣ್ಮಕ್ಳಿಗೆ ನಾವು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ಅಂತ MSME ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಮತ್ತು ಇಲ್ಲಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನು ಮತ್ತು ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿ ಇವರಿಗೆ ಈಗ ಟ್ರೈನಿಂಗ್ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿದ್ವಿ. ಸುಮಾರು 200 ಹೆಣ್ಮಕ್ಳು ಬಂದಿದ್ದಾರೆ. ಅದು ನೋಡಿ ತುಂಬ ಸಂತೋಷವಾಗಿದೆ. ಈ ಕಾರ್ಯಾಗಾರಕ್ಕೆ 250ಕ್ಕೂ ಹೆಚ್ಚು ಮಂದಿ ನೋಂದಣಿ ಮಾಡಿಸಿಕೊಂಡು ಭಾಗವಹಿಸಿದ್ದು, ಮಹಿಳೆಯರು ಹಾಗೂ ಯುವ ಉದ್ಯಮಿಗಳಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಡಿಜಿಟಲ್ ಮಾಧ್ಯಮಗಳನ್ನು ಬಳಸಿಕೊಂಡು ಗ್ರಹಾಧಾರಿತ ಉದ್ಯಮಗಳನ್ನು ಅಭಿವೃದ್ಧಿಪಡಿಸುವುದು ಸಾಧ್ಯವಿದೆ ಎಂಬ ವಿಶ್ವಾಸವನ್ನು ಈ ಕಾರ್ಯಾಗಾರ ಮೂಡಿಸಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಹೇಳ್ತೀನಿ ಮೊದಲು, ಯಾಕಂದರೆ ತುಂಬ ಸಮಯ ನೀವು ನಮಗೆ ಕೊಟ್ಟಿದ್ದೀರಾ. ಇದು ಒಂದು ಮೊದಲನೇ ಆಗಲೇ ನಾನು ಹೇಳಿದೆ, ಉಬುಂಟು ಕನ್ಸೋರ್ಷಿಯಂನ ನಮ್ಮ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಪ್ರಭಾ ಮೇಡಮ್ ಅವರು, ಫಾರ್ಮರ್ ಚೀಫ್ ಸೆಕ್ರೆಟರಿ ಅವರು, ಹಾಗೂ ಜ್ಯೋತಿ ಬಾಲಕೃಷ್ಣ ಅವರು ನಮ್ಮ ಆನರರಿ ಸೆಕ್ರೆಟರಿ ಅವರು, ನಾನು ಒನ್ ಆಫ್ ದ ಫೌಂಡರ್. ಈ ಒಂದು ಪ್ರೋಗ್ರಾಮ್ ನಾವು ನಾರ್ತ್ ಕರ್ನಾಟಕದಲ್ಲಿ ಮೇನ್ಲಿ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಹೇಗೆ ಮಾಡೋದು, ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಪ್ರಾಡಕ್ಟು ಎಲ್ಲರೂ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ. ಆನ್ಲೈನಲ್ಲಿ ಹೇಗೆ ಸೇಲ್ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಆಮೇಲೆ ಅಮೆಝಾನ್ ಜೊತೆ ಟೈಅಪ್ ಮಾಡ್ಕೊಳ್ಳಿಕ್ಕೆ, ಫ್ಲಿಪ್ಕಾರ್ಟ್ ಜೊತೆ ಟೈಅಪ್ ಮಾಡ್ಕೊಳ್ಳಿಕ್ಕೆ ಅಥವಾ ಝೆಪ್ಟೋ ಸಾಕಷ್ಟು ಪ್ಲ್ಯಾಟ್ಫಾರ್ಮಲ್ಲಿ ಟೈಅಪ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಗೊತ್ತಿಲ್ಲ. ಸೊ ಇದೆಲ್ಲ ಹೇಗೆ ಗೊತ್ತು ಮಾಡಿಸೋದು, ಇದ್ರ ಬಗ್ಗೆ ಅವ್ರ ಮನೇಲಿ ಕೂತ್ಕೊಂಡು ಹೇಗೆ ಬಿಸ್ನೆಸ್ ಮಾಡ್ಬೋದು, ತಮ್ಮ ಓನ್ ಪ್ರಯತ್ನದಿಂದ ಏನೋ ಒಂದು ಚಟ್ನಿ ಪುಡಿನೂ ಅವರು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು, ಎಕ್ಸ್ಪೋರ್ಟು ಮಾಡ್ಬೋದು, ಒಂದು ಉಪ್ಪಿನಕಾಯಿ ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ತರಕಾರಿನ ಹೆಚ್ಚಿಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ಅದನ್ನು ಆನ್ಲೈನ್ ಸೇಲ್ ಮಾಡ್ಬೋದು.